ರಿಷಿ ಕಪೂರ್ ಹತ್ರ ಕೆಲಸ ಬಿಟ್ಟ ಮೇಲೆ ರಣಧೀರ್ ಕಪೂರ್ ಅವ್ರ ಹತ್ರ ಹೋಗಿ ಈ ಥರ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸರ್, ನನಗೆ ದುಡ್ಡು ಬೇಕು. ಎಷ್ಟು ಬೇಕಪ್ಪ ಅಂದರು. ಯಾಕೆ ರಿಷಿ ಕಪೂರ್ ಇರೋಕ್ಕಾಗಲ್ವ ಅಂದೆ. ಇಲ್ಲ ಸರ್, ಬೇಡ ಸರ್, ನಾನು ಹೋಗ್ತೀನಿ ಅಂತ ಹೇಳಿದೆ. ಸರಿ ಆಯ್ತು, ಎಷ್ಟು ಬೇಕಪ್ಪ, ಟಿಕೆಟ್ಗೆ ಎಷ್ಟಾಗುತ್ತೆ ಅಷ್ಟೇ ಕೊಡಿ ಅಂತ ಹೇಳಿ 1,000 ರೂಪಾಯಿನ ಕೊಟ್ಟರು. ಆಗಿನ ಕಾಲದಲ್ಲಿ 1,000 ರೂಪಾಯಿ ಭಾಳ ದೊಡ್ಡ ಅಮೌಂಟು. ಇಸ್ಕೊಂಡು ಬಂದೆ. ಯೋಚನೆ ಮಾಡಿದೆ, ಬೆಂಗಳೂರಿಗೆ ಹೋಗೋದು ಬಿಡೋದು ಯೋಚನೆ ಮಾಡಿ ಆಮೇಲೆ ಸ್ವಲ್ಪ ನನ್ನ ಬೇರೆ ದುಡ್ಡಿತ್ತು. ಬೇಡ, ಸ್ವಲ್ಪ ದಿನ ಟ್ರೈ ಮಾಡೋಣ ಇಲ್ಲೇ ಅಂತ ಹೇಳಿ ಅಂತ ನಾನು ಕಲೆಕ್ಟ್ರ್ ಕಾಲೋನಿ ಅಂತ ಒಂದು ಚೆಂಬೂರಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಒಂದು 1,000 ರೂಪಾಯಿ ಏನೋ ಅಡ್ವಾನ್ಸ್ ಕೊಟ್ಟು ಒಂದು ರೂಮ್ ತೊಗೊಂಡೆ. 200 ರೂಪಾಯಿ ಬಾಡಿಗೆ ತೊಗೊಂಡು ಅಲ್ಲಿ ಇದ್ದೆ. ಆಗ ಅಲ್ಲಿ ಚೆಂಬೂರಲ್ಲಿ ಸ್ವಾಮಿ ಸೇಠ್ ಅಂತ ಒಬ್ರು ಇದ್ದರು. ಅವ್ರು ನನಗೆ ಆರ್ಕೆಸ್ಟ್ರಾದ ಪರಿಚಯ. ಅವ್ರದ್ದು ಒಂದು ಕ್ಲಬ್ ಇತ್ತು, ಸಾಗರ್ ಸೋಷಿಯಲ್ ಕ್ಲಬ್ ಅಂತ. ಅಲ್ಲಿಗೆ ನೀವು ಬಂದ್ಬಿಡಪ್ಪ, ಅಲ್ಲಿ ಬಂದು ನಿನಗೆ ಇದು ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಬಾ, ನೀನು ಏನು ಮಾಡಬೇಕು ಏನಾಯ್ತಲ್ಲ ಕೇಳಿದ್ರು. ಸೊ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೆ. ಬಂದೆ, ಅಲ್ಲೇ ಕ್ಯಾಶಲ್ಲಿ ಕೂತ್ಕೊಳ್ಳಿ, ನೋಡ್ಕೊಳ್ಳಿ, ಬರೀನಿ, ಅಲ್ಲೇ ಇರ್ತಾಯಿದ್ದೆ. ಆದರೆ ಆರ್ಕೆಸ್ಟ್ರಾಡಿಯೋಗೆ ಹೋಗೋದು ಬರೋದು ಎಲ್ಲ ನಂದು ಚಾಲ್ತಿಯಲ್ಲಿತ್ತು. ಸೊ ಒಂದಿನ ಆಯಿತು, ಆರ್ಕೆಸ್ಟ್ರಾಡಿಯೋದಲ್ಲಿ ರಂಗರಾಜನ್ ಸರ್ ಅಂತ ಒಬ್ಬರು ಇವರು ಆರ್ಟ್ ಡೈರೆಕ್ಟ್ರು. ಅದಕ್ಕೆ ಮುಂಚೆ ಏನಾಯಿತು, ಈ ಸ್ವಾಮಿ ಸೀಟರ್ ಜೊತೆಯಲ್ಲಿ ಇರುವಾಗ ಆ ಕ್ಲಬ್ಗೆಲ್ಲ ಭಾಳ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಬರೋರು, ಎಲ್ಲ ಸ್ಮಗ್ಲರ್ಸು, ಅವರು ಇವರು ಅಂಡರ್ವರ್ಲ್ಡ್ನವರು ಎಲ್ಲ ಬರೋರು. ಎಲ್ಲರ ಜೊತೆ ಹಾಗೆ ಪರಿಚಯ. ಅದರಲ್ಲಿ ವರದರಾಜ ಮೊದಲಿಯಾರ್ ಅಂತಂದ್ಬಿಟ್ಟು ಆ ನಾಯಕನ ಪಿಕ್ಚರ್ ಬಂದಿತ್ತು ಫಿರೋಜ್ ಖಾನ್ ಅವ್ರದ್ದು. ಅದರಲ್ಲಿ ಮೇಯ್ನ್ ಅದೇ ವರದರಾಜ ಮೊದಲಿಯಾರ್ ಸಬ್ಜೆಕ್ಟ್ ಅದು. ವರದಾಬಾಯಿ ಅನ್ನೋರು. ಅವರು ಈ ದಾವೂದ್ ಇಬ್ರಾಹಿಂ, ಆಮೇಲೆ ಕರೀಂ ಲಾಲಾ, ಹಾಜಿ ಮಸ್ತಾನ್ ಇವ್ರದೆಲ್ಲ ಟಾಪ್. ದಾವೂದ್ ಅವಾಗ ಬಂದಿರಲಿಲ್ಲ. ಕರೀಂ ಲಾಲಾ ಮತ್ತು ಹಾಜಿ ಮಸ್ತಾನ್ ಇವರಿಬ್ಬರು ಟಾಪ್ ಮಾಫಿಯಾ. ಅವ್ರ ಜೊತೆಗೆ ಇವರು ವರದಾಬಾಯಿ ಕಾಂಪಿಟೇಷನ್. ಯಾವಾಗ ವರದಾಬಾಯಿ ಸ್ವಲ್ಪ ರೈಸ್ ಆಯಿತು, ಸ್ವಲ್ಪ ಅವರು ಏನು ಮಾಡೋರು, ಸೌತ್ ಇಂಡಿಯನ್ಸು, ತಮಿಳಿಯನ್ಸು, ಕನ್ನಡದವರು ಇವರೆಲ್ಲ ಸಪೋರ್ಟ್. ಆಮೇಲೆ ನಮ್ಮ ಮಂಗಳೂರಿನ ಒಳ್ಳೆ ಬೆಲೆ ಇತ್ತಲ್ಲಿ. ಎಲ್ಲಿ ನೋಡಿದ್ರು ಮಂಗಳೂರಿನವ್ರದ್ದೇ ಶೆಟ್ರದ್ದೇ ಹೋಟ್ಲು ಗಿಟ್ಲು ಅಡ್ಡ, ಇದು ಇಸ್ಪೀಟ್ ಅಡ್ಡ, ಎಲ್ಲ ಥರದ ಇದು ಎಲ್ಲೂ ಇರ್ತಾಯಿದ್ರು ಅವರು. ರೌಡಿಸಮ್ ಎಲ್ಲರೂ ಇರ್ತಾಯಿದ್ರು. ಜೊತೆಗೆ ಕನ್ನಡದವರು, ತಮಿಳು ಎಲ್ಲ ಸೇರಿಕೊಂಡು ಇವ್ರದ್ದು ಸ್ವಲ್ಪ ವರದಾಬಾಯಿ ಸ್ವಲ್ಪ ಸ್ಟ್ರಾಂಗ್ ಆಯಿತು. ಸ್ಟ್ರಾಂಗ್ ಆಗಾದ್ರೆ ಅವರು ಸ್ವಾಮಿ ಸೇಠು ವರದಾಬಾಯಿಗೆ ತುಂಬ ಕ್ಲೋಸು. ಅವರು ಮಾಟುಂಗದಲ್ಲಿ ಗಣಪತಿ ಉತ್ಸವ ಅಂತಂದರೆ, ಮಾಟುಂಗದಲ್ಲಿ ವರದಾಬಾಯಿ ಗಣಪತಿ ಅಂತಂದರೆ ಭಾಳ ಫೇಮಸ್ಸು. ಅಂದರೆ ಗಣಪತಿ ಉತ್ಸವ ಎಂಟೈರ್ ಮಹಾರಾಷ್ಟ್ರದಲ್ಲಿ ತುಂಬ ಅಂದರೆ ತುಂಬ ಫೇಮಸ್ಸು. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ಮಾಡ್ತಾಯಿದ್ರು. ಅದರಲ್ಲಿ ವರದಾಬಾಯಿ ಗಣೇಶ ಅಂತಂದರೆ ಅದಕ್ಕೆ ತುಂಬ ಭಾಳ ಖರ್ಚು ಮಾಡಿ ಭಾಳ ಚೆನ್ನಾಗಿ ಮಾಡೋರು. ಈ ಸ್ವಾಮಿ ಸೇಠ್ ಏನು ಮಾಡಿದ್ರು, ನನಗೆ ವರದಾಬಾಯಿ ಪರಿಚಯ ಮಾಡಿಕೊಟ್ಟಿದ್ರು. ಅಲ್ಲಿ ಹೋಗೋದು ಬರೋದು ಮಾಡ್ತಾಯಿದ್ದೆ. ಆಮೇಲೆ ಅವ್ರಿಗೆ ಒಂದು ರೀತಿಲಿ ನನ್ನ ಕಂಡೆ ಭಾಳ ಪ್ರೀತಿ. ಯಾಕಂದ್ರೆ ನಾನು ಸಿನಿಮಾದವನು. ಆಮೇಲೆ ಎರಡನೇದು, ಅವರು ನನ್ನ ಎದುರುಗಡೆ ಒಂದಿನ ಸ್ವಾಮಿ ಸೇಠ್ ಕರ್ಕೊಂಡೋದ್ರು. ಅವತ್ತು ಯಾರಪ್ಪ ಅವ್ರ ಹೆಸರು, ತಮಿಳಲ್ಲಿ ಭಾಳ ದೊಡ್ಡ ಮಿನಿಸ್ಟರ್ ಅವರು ಸೆಂಟ್ರಲಲ್ಲಿ. ಅವ್ರು ಬಂದು ವರದಾಬಾಯಿ ಎದುರುಗಡೆ ಕೆಳಗಡೆ ಕೂತ್ಕೊಂಡಿದ್ದಾರೆ. ವರದಾಬಾಯಿ ಮೇಲೆ ಕೂತ್ಕೊಂಡಿದ್ದಾರೆ, ಕೆಳಗಡೆ ಅವ್ರು ಕೂತ್ಕೊಂಡಿದ್ದಾರೆ. ಆ ರೀತಿ ವರದಾಬಾಯಿ ಪೊಸಿಷನ್ ಇತ್ತು ಅವಾಗ. ಸೊ ಸ್ವಾಮಿ ಸೇಠ್ ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು. ಇದರ ಗಣೇಶೋತ್ಸವಕ್ಕೆ ಆರ್ಕೆಸ್ಟ್ರಾ ರಂಗರಾಜನ್ ಅಂತ ಇದ್ದಾರೆ ತಮಿಳ್ನವರು, ಅವ್ರ ಕೈಲಿ ಮಾಡ್ತಾರೆ ಹೇಗೆ ಅಂತ ಕೇಳಿದ್ರು. ಹೌದಾ, ಹೇಗೆ, ಜನಾರ್ದನ್ ಅಂತ ಇದ್ದಾರೆ ನಮ್ಮ ಕ್ಲಬ್ಬು ಬರ್ತೀನಿ ಅಂತ, ನಮ್ಮ ಶಿಷ್ಯನೇ, ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋದ್ರು. ವರದಾಬಾಯಿ ಹತ್ರ ಕೂತ್ಕೊಂಡು ಮಾತಾಡಿದೆ. ಏನಪ್ಪ ಇದು ಗಣೇಶೋತ್ಸವಕ್ಕೆ ಮಾಡಿಸ್ಕೊಡ್ತೀಯಾ ಅಂತ. ಸರ್ ಖಂಡಿತ ಮಾಡಿಸ್ಕೊಡ್ತೀನಿ ಸರ್ ಅಂತಂದೆ. ಎಷ್ಟು ಖರ್ಚಾಗುತ್ತೆ ಸರ್, ನನಗೆ ಗೊತ್ತಾಗಲ್ಲ, ನಾನು ರಂಗರಾಜನ್ ಸರ್ ಕರ್ಕೊಂಬರ್ತೀನಿ ನಿಮ್ಮ ಹತ್ರ, ನೀವು ಮಾತಾಡಿ ಸರ್, ಗ್ರ್ಯಾಂಡಾಗಿರಬೇಕು. ಮತ್ತು ಆರ್ಟ್ ಡೈರೆಕ್ಟ್ರ್ ಹುಡುಗಾಟನ ಸರ್, ಹಾಗೆ ಸತ್ಯಾಂಶ ಸುಂದರ ಅವೆಲ್ಲ ಸೆಟ್ಗಳು ಹೆಂಗಾಗಿದ್ರು ನೋಡಿ ಹಂಗೆಲ್ಲ ಹೇಳಿದೆ ನಾನು. ಆಯಿತು, ಕರ್ಕೊಂಬಪ್ಪ ಅವ್ರನ್ನ. ನಾನು ಆರ್ಕೆ ಸ್ಟುಡಿಯೋ ಹೋದೆ. ಆವಾಗ ಚಿಪ್ಪು ಕಬ್ಬರ್ದು ಯಾವುದೋ ಒಂದು ದೊಡ್ಡ ಪಿಕ್ಚರ್ ಅದು, ರಾಮ್ ತೇರಿಗೆ ನಮ್ಮ ಮೇಲೆ ಸೆಟ್ ಆಗ್ತಾಯಿದ್ರು. ಹೋಗಿ ಅಲ್ಲಿ ಕೂತ್ಕೊಂಡು ರಂಗನಾಥ್ ಸರ್ ಬ್ಯುಸಿ ಇದ್ದರು. ಅವ್ರು ಅಸ್ಟೆಂಟ್ಗೆ ಹೇಳಿದೆ, ಸರ್ ರಂಗರಾಜ್ ಸರ್ಗೆ ಹೇಳಿ ಸ್ವಲ್ಪ ವರದಾಬಾಯಿ ಕರೆದವ್ರೆ ರಂಗನಾಥ್ ಸರ್ಗೆ. ಅವ್ರು ವರದಾಬಾಯಿ ಕರೆದ ತಕ್ಷಣ ಫುಲ್ ಲೋ ಟೆನ್ಷನ್, ಶಾಕ್ ಅವನಿಗೆ. ಆಮೇಲೆ ಎತ್ಕೋಗಿ ಕಿವಿಲಿ ಹೇಳಿದ, ವರದಾಬಾಯಿ ಕರಿತಾ ಇದ್ದಾರೆ ಅಂದ್ಬಿಟ್ಟು. ಅವ್ರು ನನ್ನ ಮುಖ ನೋಡಿಕೊಂಡು ಏನಪ್ಪ ಯಾಕೆ ಅಂದರು. ಗೊತ್ತಿಲ್ಲ ಸರ್, ತಲೆ ಹಿಂಗೆ ಅಂದ್ಕೊಂಡ್ರು, ಒಳ್ಳೆ ರಾಮಾಯಣ ಅಂದ್ಕೊಂಡು. ಆಮೇಲೆ ಸರ್ ಈ ಥರ ಗಾಡಿ ಕಳ್ಸವ್ರೆ ಬರಬೇಕು ಅಂತ. ಆಯಿತು ಬರ್ತೀನಿ. ಅವರು ಬಂದರು, ಗಾಡೀಲಿ ಕೂತ್ಕೊಂಡು ನಿಮಿಷದಲ್ಲಿ ಬಂದರು. ಅಷ್ಟೊಳಗೆ ಸ್ಟುಡಿಯೋದೆಲ್ಲ ಪುಕಾರ ಆಗ್ಬಿಟ್ಟಿದೆ. ವರದಾಬಾಯಿ ಕರೆದ್ಬಿಟ್ಟು ಅವರೇ ರಂಗರಾಜನ್ಗೆ ಏನೋ ಏನು ಮಾಡೋರು ಏನೋ ಅಂದ್ಕೊಂಡು ಫುಲ್ಲು ಟೆನ್ಷನ್ ಆಗಿದ್ದಾರೆ ಅಸ್ಟೆಂಟ್ಗಳವರೆಲ್ಲ. ವರದಾಬಾಯಿ ಕರ್ಕೊಂಡು ನೆಟ್ಟು ಹೋದೆ ನಾನು. ಮಾಟುಂಗದಲ್ಲ ಮನೆ, ವರದಾಬಾಯಿ ಮನೆ. ಅವ್ರ ಮನೆಗೆ ಹೋಗಬೇಕು ಅಂದರೆ ಸರ್ಕಲ್ನಲ್ಲಿ ಆ ಕಡೆ ಒಬ್ಬ ಟಾಪ್ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾನೆ, ಈ ಕಡೆ ಒಬ್ಬ ಟಾಪ್ ಮೇಲೆ ಕೂತ್ಕೊಂಡಿರ್ತಾನೆ. ಆ ಗಲ್ಲಿಗೆ ಹೋದರೆ ಅಲ್ಲೊಬ್ಬ ವಾಚ್ಮನ್ ಟಾಪ್ ಅದು ನೋಡ್ತಾ ಇರ್ತಾನೆ. ಹೀಗೆ ಫುಲ್ಲು
ಎಲ್ಲೆಲ್ಲಿ ಅವ್ರ ಮನೆಗೆ ಹೋಗೋದು ಅಲ್ಲಲ್ಲೇ ನಿಂತ್ಕೊಂಡು ವಾಚ್ ಮಾಡ್ತಾ ಇರ್ತಾರೆ, ಯಾರೇ ಬಂದರು ಯಾರು ಹೋದ್ರು ಏನು ಅದನ್ನು ನೋಡ್ತಾ ಇರ್ತಾರೆ. ಹಾಗೆ ಇವರು ನೋಡು ಏನಪ್ಪ ಇದು ಯಾವ ಜಾಗ ಕರ್ಕೊಂಬಂದಿಯಾ ನೀನು, ಏನು ಭಯ ಬೀಳ್ಬೇಡಿ ಬನ್ನಿ ಸರ್, ಅವ್ರಿಗೆ ಇಂಪಾರ್ಟೆಂಟ್ ಗಣೇಶನ ವಿಷಯಕ್ಕೆ ಮಾತ್ರ ಕರೆದವ್ರು ನಿಮ್ಮನ್ನು ಅಂತ ಸ್ವಲ್ಪ ಅವ್ರಿಗೆ ರಿಲೀಫ್ ಆಯಿತು. ಕರ್ಕೊಂಡೋಗಿ ಅವರು ಆಚೆ ಎಲ್ಲ ಕೂತಿರ್ತಾರೆ, ಎಲ್ಲ ಇವರು ವಿಚಾರಣೆ ಮಾಡು ಏನು ವಿಷಯ. ನಾನು ನೋಡಿದ ತಕ್ಷಣ ಡೈರೆಕ್ಟ್ ಹೋಗ್ತಾರೆ ಇವರು ಸಾರ್ ಹತ್ರ, ವರದಾಬಾಯಿ ಹತ್ರ ಬಿಟ್ಬಿಡಿ ಅಂದರು. ಕರ್ಕೊಂಡು ಹೋದೆ. ವರದಾಬಾಯಿ ಕೂತ್ಕೊಂಡಿದ್ರು. ಆಮೇಲೆ ಇವರು ಸರ್ ರಂಗರಾಜನ್ ಬಂದ ತಕ್ಷಣ ಅವರು ವರದಾಬಾಯಿ ಕೂತಿದ್ದವ್ರು ಎದ್ದು ನಿಂತ್ಕೊಂಡ್ಬಿಟ್ಟು, ನಮಸ್ಕಾರ ಸರ್, ವಣಕ್ಕ ಸರ್, ವಣಕ್ಕ ಸರ್. ಇವರು ಶಾಕ್ ಆಗ್ಬಿಟ್ರು, ಏನೋ ವರದಾಬಾಯಿ ಎದ್ದು ನಿಂತ್ಕೊಂಡು ವಣಕ್ಕ ಅಂತಾರೆ ಅಂದ್ಬಿಟ್ಟು ಖುಷಿ ಆಗ್ಬಿಟ್ರು. ಆಮೇಲೆ ಸ್ವಲ್ಪ ರಿಲೀಫ್ ಆದರು, ಭಯದಿಂದ ಸ್ವಲ್ಪ ರಿಲೀಫ್ ಆದರು. ಆಮೇಲೆ ಬನ್ನಿ ನಾನು ಅವ್ರ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡ್ರು. ಈ ಥರ ಸರ್ ತಮಿಳ್ನಲ್ಲೇ ಮಾತಾಡೋದು, ತುಂಬ ಚೆನ್ನಾಗಿ ನನಗೆ ಗಣೇಶಂದು ಉತ್ಸವ ಇದು ಮಾಡಬೇಕಿದ್ದ ಪ್ರೋಗ್ರಾಮು, ಒಂದು ಐಡಿಯಾ ಮಾಡಿಕೊಡಿ, ಯಾವ ಥರ ಮಾಡ್ತೀರೋ ನನಗೆ ಒಂದು ಕೊಡಿ, ಎಷ್ಟು ಖರ್ಚಾಗುತ್ತೋ ಕೊಡಿ ಅಂತ ಹೇಳಿದ್ರು. ಸರ್ ನಂಗೆ ಒಂದು 2 ದಿನ ಟೈಮ್ ಕೊಡಿ ಸರ್, ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಟೈಮ್ ತೊಗೊಂಡು ಬಂದರು. ಆಮೇಲೆ ಇಲ್ಲಿ ಗಾಂಧಿ ಇದು ಆರ್ಕೆಸ್ಟ್ರಾ ಸ್ಟುಡಿಯೋ ಎಲ್ಲ ಪುಕಾರ ಆಗ್ಬಿಟ್ಟಿದೆ. ಆಮೇಲೆ ನಾವು ಹೊರಗಡೆ ಹೋಗಿದ ತಕ್ಷಣ ಎಲ್ಲ ಫುಲ್ ಟೆನ್ಷನ್ ನೋಡ್ತಾರೆ. ಬಂದ ತಕ್ಷಣ ಆಮೇಲೆ ಅವರು ಹೇಳಿದ್ರು ಅಸ್ಟೆಂಟ್ಗೆಲ್ಲ, ಇಲ್ಲ ಏನಿಲ್ಲ ಈ ಥರ ಗಣೇಶದ್ದು ಇದು ಮಾಡಬೇಕಂತೆ, ಅದಕ್ಕೆ ಕರೆದವ್ರೆ. ಅದು ಸ್ಕೆಚ್ ಹಾಕಿದ್ರು, 2 ದಿನ ಸ್ಕೆಚ್ ರೆಡಿ ಮಾಡಿದ್ರು. ಹಿಂಗೆ ಅಂದ್ಬಿಟ್ಟು 2 ಇಲಿ ಹಿಂಗೆ ಕೂತಿರ್ತವೆ, ಗಣೇಶ ಅಲ್ಲಿ ಇರ್ತಾನೆ. ಗುಹೆ ಒಳಗಡೆ ಹೋದಂಗೆ ಇಲಿ ಕಾಲ್ಗಡೆ ಹೋಗಿ ಅಲ್ಲಿ ಗಣೇಶನ ಒಳಗಡೆ ಹೋಗ್ದಂಗೆ ಹಂಗೆ ಗುಹೆ ಹೋಗಿ ಒಂದೊಂದಾಗೆ ಒಳಗಡೆ ಹೋದ್ರೆ ದೊಡ್ಡ ಪ್ಯಾಲೇಸ್ ಆಗ್ಬಿಡುತ್ತೆ. ಈ ಕಡೆ ಮತ್ತೆ ಸೇಮ್ ಹಂಗೆ ಆಚೆ ಬರುವಾಗ ಮತ್ತೆ ಗುಹೆ ಆಗ್ಬಿಡುತ್ತೆ. ಈ ಥರ ಐಡಿಯಾ ಮಾಡಿದ್ರು. ಮಾಡಿ ಅವರು ಸ್ಕೆಚ್ ನೋಡಿದ ತಕ್ಷಣ ತುಂಬ ಖುಷಿ ಆಗ್ಬಿಟ್ಟು, ವಾ ಸೂಪರಾಗಿ ಮಾಡಿದ್ದಾರೆ, ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ಅವರು ಆಗಿನ ಕಾಲದಲ್ಲಿ ಅವ್ರಿಗೆ 2.5 ಲಕ್ಷನ ಹೇಳಿದ್ರು. ಅವರು 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ, 3.5 ಲಕ್ಷ ಕೊಡ್ತೀನಿ ಮಾಡಿಕೊಡಿ ಅಂತ ಹೇಳ್ಬಿಟ್ರು. ಇವು ಮೀಟಾಗಿ ಎತ್ತಿಗೆ ಅಮೌಂಟ್ ಕೊಟ್ಟೇ ಬಿಟ್ರಲ್ಲಿ, ತೊಗೊಂಡೋಗಿ ಅಂದ್ಬಿಟ್ಟು. ಇವ್ರ ಹತ್ರ ಆಮೇಲೆ ತೊಗೊಳ್ತೀನಿ ಅಂತಾನೆ ತೊಗೊಂಡೋಗಿ ನೀವು ಅಮೌಂಟ್ ಅಂತ ಇಟ್ಟೇ ಬಿಟ್ರು. ಎತ್ಕೊಂಬಂದ್ಬಿಟ್ರು ದುಡ್ಡು. ಇಲ್ಲಿ ಆಲ್ರೆಡಿ ವಿಷಯ ಹೋಯ್ತು ರಾಜ್ ಕಪೂರ್ ಸರ್ ಹತ್ರ. ಹಿಂಗೆ ರಾಜ್ ಕಪೂರ್ ಸರ್ ಕರ್ಸ್ಕೊಂಡ್ರು ರಂಗರಾಜನ್ ಸರ್ಗೆ. ಹಿಂದೆ ನಾನು ಹೋದೆ, ಏನು ಸರ್ ಈ ಥರ ಏನಾಯಿತು ವರದಾಬಾಯಿ? ಇಲ್ಲ ಸರ್ ಈ ಥರ ಗಣೇಶನ್ ಮಾಡೋಕ್ಕೆ ಈ ಥರ ಅಮೌಂಟ್ ಕಟ್ಟಿದ್ದಾರೆ, 3.5 ಲಕ್ಷ ಕೊಟ್ಟಿದ್ದಾರೆ, ಒಳ್ಳೆ ಚೆನ್ನಾಗಿ. ಹೌದಾ, ವೆರಿ ಗುಡ್. ಆ ಫ್ಲೋರ್ ಒಂದು ಫುಲ್ ನೀವೇ ಯೂಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ಮಾಡಿಕೊಡಿ ಅವ್ರಿಗೆ ಅಂತ ಹೇಳ್ಬಿಟ್ರು. ಒಂದು ಫ್ಲೋರ್ ಕಂಪ್ಲೀಟ್ ಖಾಲಿ ಕೊಟ್ಟರು ಅವ್ರಿಗೆ. ಅದ್ರ ಕೂತ್ಕೊಂಡು ಕ್ಲೀನಾಗಿ ಗಣೇಶನ್ ಏನೇನೆಲ್ಲ ಪಾರ್ಟು ಅಂತ ಅಲ್ಲೂ ತೊಗೊಂಡೋಗಿ ಜೋಡಿಸೋ ಥರ ಒಂದು ಐಡಿಯಾ ಮಾಡಿ ಇವರೆಲ್ಲ ರೆಡಿ ಮಾಡಿಕೊಂಡ್ರು. ಅದೇ ಥರ ಹೋಗಿ ಅಲ್ಲಿ ಸೆಟ್ ಮಾಡಿದ್ರು. ಆವಾಗ ರಾಜ್ ಕಪೂರ್ ಅವ್ರಿಗೆ ವರದಾಬಾಯಿ ಇನ್ವೈಟ್ ಮಾಡಿದ್ರು, ಬನ್ನಿ ನಮ್ಮ ಇದು ಪೂಜೆಗೆ ಅಂದ್ಬಿಟ್ಟು. ರಾಜ್ ಕಪೂರ್ ಸರ್ ಬಂದಿದ್ರು, ಎಲ್ಲ ಪೂಜೆ ಮಾಡಿದ್ರು. ಸೊ ಆಗ ಏನಾಯಿತು, ಇವ್ರ ಜೊತೆಲೇ ಹೋಗ್ತಾ ನನಗೆ ಇವ್ರ ಜೊತೆ ಇವರು ಅಂಡರ್ವರ್ಲ್ಡ್ನವರು ಸಹವಾಸ ಒಂದಕ್ಕೊಂದು ಬಂತಾ ಇರ್ಬೇಕಾದ್ರೆ ಅಲ್ಲಿ ಅದೇ ಸ್ವಾಮಿ ಸೆಟ್ ಅಂತ ಅವ್ರ ಥ್ರೂ ಸಾಗರ್ ಸೋಷಿಯಲ್ ಕ್ಲಬ್, ಅಲ್ಲಿಂದ ಅವರೇ ಕರ್ಕೊಂಡು ಹೋದ್ರು ನನ್ನ. ಸೊ ಅವ್ರ ಜೊತೆ ಹೋಗ್ತಾ ಹಿಂಗೆ ಅವ್ರ ಜೊತೆ ಲಿಂಕ್ ಆಗೋಯ್ತು. ಆಮೇಲೆ ಈ ಡ್ರಗ್ಸ್ ಮಾರೋರು ಇವರು ಹಿಂಗೆಲ್ಲ ಪರಿಚಯ ಆಗೋಯ್ತು. ಅಷ್ಟು ಸರಿಯಾಗಿ ಸುನಿಲ್ ದತ್ ಸರ್ ಪಿಕ್ಚರು ರಾಕಿ ಅಂತ, ಅದು ಕಾಶ್ಮೀರಿಗೆ ಹೋಗ್ತಾರೆ ಶೂಟಿಂಗ್ಗೆ ಅಂತ ಗೊತ್ತಾಯಿತು. ನಾನು ರಾಮಚಂದ್ರ ಸರ್ ಕ್ಯಾಮ್ರಾಮ್ಯಾನು. ನಾನು ಮಹಾಜನ್ ಸರ್ ಹತ್ರ ಹೋಗಿ ಫೋನ್ ಮಾಡಿದೆ ಅವ್ರಿಗೆ, ಸರ್ ಈ ಥರ ಕರ್ಕೊಂಡೋಗಿ ಅಂದ್ಬಿಟ್ಟು. ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ಜನಾರ್ದನ್ ಕರ್ಕೊಂಡೋಗಿ ಒಳ್ಳೆ ಹುಡುಗ ಅಂತಂದ್ಬಿಟ್ಟು. ಅವ್ರು ಏನು ಮಾಡಿದ್ರು, ಇಲ್ಲಪ್ಪ ಇನ್ನೂ ಚಿಕ್ಕ ಹುಡುಗ ಅವನು ಫೋಕಸ್ಗೆ ಎಲ್ಲ ಹೆಂಗೆ ಮಾಡ್ತಾನೆ, ಆಗಲ್ಲ, ಏನೋ ನೋಡಿ ಪಾಪಕ್ಕೆ ಆಸೆ ಪಡ್ತಾ ಇದ್ದಾನೆ, ಕಾಶ್ಮೀರಿಗೆ ಬರಬೇಕು ಅಂದ್ಬಿಟ್ಟು ಕರ್ಕೊಂಡೋಗಿ ಅಂತ ಹೇಳಿದ್ರು. ಸರಿ ಬಪ್ಪ ಅಂದ್ಬಿಟ್ಟು ಕರೆದ್ರು. ಹೋದೆ, ಅವ್ರ ಜೊತೆ ಹೋದರೆ ಕಾಶ್ಮೀರಿಗೆ ಹೋಗಿದ ತಕ್ಷಣ ಅಲ್ಲಿ ನಾವು ಇರೋದ್ರಲ್ಲಿ ನಾನೇ ಚಿಕ್ಕ ಹುಡುಗ. ಆವಾಗ ಸುನಿಲ್ ದತ್ ಅವರು ಇವರು ಆ್ಯಕ್ಟ್ ಮಾಡ್ತಾಯಿದ್ರೆ ಅಲ್ಲಿ ನರ್ಗೀಸ್ ಅವರು ದೂರದಲ್ಲಿ ಕೂತ್ಕೊಂಡ್ಬಿಟ್ಟು ಐಡಿಯಾ ಹಿಂಗೆ ಮಾಡು ಅಂತ ಆ್ಯಕ್ಷನ್ ಹೇಳ್ಕೊಡೋದು. ದತ್ ಸರ್ ಅವ್ರು ನೋಡ್ಬಿಟ್ಟು ನೀನೇನು ಹೇಳ್ಕೊಡ್ತೀನಿ ಅವ್ನು ಆ್ಯಕ್ಟ್ ಮಾಡಲಿ ಅಂತ ಹೇಳೋರು. ಹಂಗೆ ಆವಾಗ ಅವ್ರಿಗೆ ನಾನು ಹೋಗಿ ಸರ್ ಈ ಶಾರ್ಟ್ ಚೆನ್ನಾಗಿ ಬಂತು ಸರ್ ಹಂಗೆಲ್ಲ ಹೇಳೀನಿ. ಬೇರೆಯವರೆಲ್ಲ ಎದುರ್ಕೊಳ್ಳೋರು, ಬಟ್ ನಾನು ಸರ್ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳೀನಿ. ಅವ್ರು ಹಂಗೆ ನೋಡ್ಕೊಂಡು ಹಾಗೆ ನನ್ನ ಜೊತೆ ಚೆನ್ನಾಗಿ ಮಾತಾಡೋರು. ಆಮೇಲೆ ನಂತರ ಅವಾಗ ಇದ್ರದ್ದು ಒಂದು ರಷ್ಯನ್ ಒಂದು ಕ್ಯಾಮ್ರಾ ಇತ್ತು, ಅದ್ರಲ್ಲಿ ದೂರದಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲ ಫೋಟೋಗಳು ತೆಗಿತಾ ಇದ್ದೆ ನಾನು. ಆವಾಗ ಅವರು ನನ್ನ ಅಬ್ಸರ್ವ್ ಮಾಡೋರು. ಆಮೇಲೆ ಅವ್ರು ತೊಗೊಂಡು ಫೋಟೋಗಳೆಲ್ಲ ಅವಾಗೆಲ್ಲ ಡೆವಲಪ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಡೇ ಡೆವಲಪ್ ಮಾಡ್ಸ್ಕೊಂಡು ತೊಗೊಂಡು ತೋರಿಸ್ತಾ ಇದ್ದೆ. ವಾ ಏನು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ, ಹುಡುಗ ರಾಮಚಂದ್ರ ನೋಡು, ಹುಡುಗ ಎಷ್ಟು ಚೆನ್ನಾಗ್ತಾ ಇದೆ, ನಿನ್ನ ಕ್ಯಾಮ್ರಾದ ಈ ಥರ ಬರುತ್ತಾ ಅಂತ ತಮಾಷೆ ಮಾಡೋರು. ಹಾಗೆ ದತ್ ಸರ್ ಹತ್ರ ಅವಾಗ ಚೆನ್ನಾಗಿ ಸುನಿಲ್ ದತ್ ಹತ್ರ ಚೆನ್ನಾಗಿ ಅಂದರೆ ಮಾತಾಡೋದು, ಓದು ಬರೋದು. ಅವ್ರ ಜೊತೆಲಿ ಪರ್ವೇದ್ ಅಂತ ಒಬ್ರು ಇದ್ದರು. ಆಮೇಲೆ ಗುಲ್ಶನ್ ಗ್ರೋವರ್ ಅಂತ, ಇವು 3 ಜನ ಒಂದೇ ಕಾಂಬಿನೇಷನ್ ಅವ್ರ ಜೊತೆ ಹೋಗೋದು ಬರೋದು ಮಾಡ್ತಾಯಿದ್ರು. ಅವ್ರ ಜೊತೆ ನಾನೇ ಹಾಗೆ ಮಾಡಿಕೊಂಡು ಚೆನ್ನಾಗಿ ಕ್ಲೋಸ್ ಆಗಿರ್ತಾಯಿದ್ದೆ. ನೆಕ್ಸ್ಟ್ ಏನಾಯಿತು,
ಹಾಗೆ ಆವಾಗ ಅವರೆಲ್ಲ ಈ ಚರಸ್ಸು ಸೇರಿದವರು, ಕದ್ದು ಮುಚ್ಚಿ. ಸುನಿಲ್ ದತ್, ಅದೇ ಸಂಜಯ್ ದತ್ತು ಮತ್ತು ಗುಲ್ಶನ್ ಗ್ರೋವ್ ಅವರು, ಪರ್ವೇದಿ, ಇವರೆಲ್ಲ. ಆಮೇಲೆ ಅವ್ರ ಗ್ಯಾಂಗ್ಗೆ ಇವರು ಸೇರ್ಕೊಳ್ಳೋರು, ಕುಮಾರ್ ಗೌರವ್ ಅಂದ್ಬಿಟ್ಟು, ರಾಜೇಂದ್ರ ಕುಮಾರ್ ಮಗ, ಇವ್ರದೆಲ್ಲ ಒಂದು ಟ್ರೂಪು. ನಾನೇನು ಮಾಡೀನಿ, ನಾನು ಅವಾಗ ಇವ್ರ ಸವಾಸ ಆ ಥರ ಇತ್ತು, ನಾನು ಚರಸ್ ಹೊಡಿತಾ ಇದ್ದೆ. ಸೊ ಏನಾಯಿತು, ನಾನು ಚರಸ್ ಅಂದರೆ ಹೆಂಗೆ ಅಂದರೆ, ಈ ಗಾಂಜಾ ಇರುತ್ತಲ್ಲ, ಗಾಂಜಾದ ಇರಲ್ಲ, ಅದು ಇಷ್ಟುದ್ದ ಗೋಲಿ ಬರುತ್ತೆ, ಅದು ಕಪ್ಪಗಿರುತ್ತೆ ಇಷ್ಟಪ್ಪ ಗೋಲಿ. ಅದನ್ನು ಸುಡಬೇಕು. ಸುಟ್ಟ ಮೇಲೆ ಬೂದಿ ಚೆನ್ನಾಗಿ ಅದು ಪೌಡ್ರ್ ಮಾಡಿಕೊಂಡು ಸಿಗರೇಟ್ ಎಲ್ಲ ಖಾಲಿ ಮಾಡಿ, ಸಿಗರೇಟ್ ಜೊತೆಗೆ ಅದು ಸೇರಿಸ್ಬಿಟ್ಟು ಎಲ್ಲ ಇದು ಮಾಡಬೇಕು ಮಾಡಿ. ನಾನೇನು ಮಾಡಿದೆ, ರಾತ್ರಿ ಹೊತ್ತು ಕೂತ್ಕೊಂಡು 555 ಸಿಗರೇಟ್ ಒಂದು ಪ್ಯಾಕೆಟ್ ತೊಗೊಂಬಿಡೀನಿ. ತೊಗೊಂಬಿಟ್ಟು ಚರಸ್ ಎಲ್ಲ ಇದು ಮಾಡಿ ಅದಕ್ಕೆ ತುಂಬಿ ತೊಗೊಂಡೋಗ್ಬಿಡೀನಿ. ಹೋಗಿ ಸೆಟ್ಟು ತೊಗೊಂಡಿನಿ. ಸಂಜೆ ದತ್ಗೊಂದು, ಕುಮಾರ್ ಗೌರವ್ ಎಲ್ಲ ಕೊಟ್ಟರೆ ಶೂಟಿಂಗ್ ಮಾಡಿದ್ದಾರೆ, ಇಂದಾಗ ಬ್ಯಾಕ್ಗ್ರೌಂಡ್ಗೆ ಹೋಗೋದು, ಸೇರ್ಕೊಂಬರೋದು. ಹಂಗೆ ಮಾಡಿ ಅವ್ರ ಜೊತೆ ಸೇರಿಕೊಂಡು ಒಳ್ಳೆ ಇದು ಅಂದರೆ, ನಂದು ಏನೇ ಇದ್ರೂ ಕೂಡ ನನ್ನ ಲೆವೆಲ್ ಬಿಟ್ಟು ದೊಡ್ಡ ಲೆವೆಲ್ಗೆ ಟ್ರೈ ಮಾಡ್ತಾಯಿದ್ದೆ. ಅವ್ರ ಜೊತೆ ಹೋಗೋದು, ಅವ್ರ ಜೊತೆ ಬರೋದು, ಹೀಗೆ ಮಾಡ್ತಾಯಿದ್ದೆ ನಾನು. ಸೊ ಹಂಗಾಗಿ ಒಳ್ಳೆ ಲೆವೆಲ್ ಕಾಂಟ್ಯಾಕ್ಟ್ ಎಲ್ಲ ಸಿಗ್ತಾಯಿತ್ತು. ಆಮೇಲೆ ಈ ಸ್ಮಗ್ಲರು ಅಂದರೆ ಅವ್ರ ಜೊತೆ ನಂಗೆ ಲಾಲಿ ಅಂತ ಒಬ್ಬ ಇದ್ದ, ನಮ್ಮ ಕಲೆಕ್ಟರ್ ಕಾಲೋನಿ. ಅವನೇನು ಮಾಡೋನು, ನನಗೆ ಅವ್ನಿಗೆ ಗೊತ್ತಾಯಿತು ಈಗ ನನಗೆಲ್ಲ ಇಲ್ಲ ಸಿನಿಮಾದಲ್ಲೆಲ್ಲ ಕಾಂಟ್ಯಾಕ್ಟ್ ಇದೆ ಅಂದ್ಬಿಟ್ಟು ನನಗೆ ಕರೆದ್ಬಿಟ್ಟು, ನೋಡಪ್ಪ ಲೇಟೆಸ್ಟು ಸಾಮಾನು ಏನಿದೆ ಎಲ್ಲ ನನಗೆ ಬರುತ್ತೆ. ಅಂದರೆ ಆಗಿನ ಕಾಲದಲ್ಲಿ ನ್ಯಾಷನಲ್ ಪ್ಯಾನಾಸೋನಿಕ್ ಟಿ ವಿ, ಆಮೇಲೆ ಸೋನಿ ಟಿ ವಿ, ಆಮೇಲೆ ಕ್ವಾಡ್ರೋಫೋನಿಕ್ ಸರೌಂಡಿಂಗ್ ಸೌಂಡ್ಸು, ಇವೆಲ್ಲ ಫಾರಿನಿಂದ ಬರೋವು. ಅದು ಫಸ್ಟ್ ಅವಂತ ಬರ್ತಾ ಇದ್ದಿದ್ದು ಡೈರೆಕ್ಟು. ಹಾಜಿ ಮಸ್ತಾನ್ ಕಡೆ ಮನುಷ್ಯ ಅವನು ಏನು ಮಾಡೋನು, ನನಗೆ ಕ್ಯಾಟ್ಲಾಗ್ ಕೊಡೋನು. ಕ್ಯಾಟ್ಲಾಗ್ ಅಂದರೆ ಬುಕ್ ಬರೋದು, ಈಗ ಪ್ಯಾನಾಸೋನಿಕ್, ಸೋನಿ, ಅದ್ರ ಬಗ್ಗೆ ಡೀಟೇಲ್ಸು ಏನೇನು ಇದೆ ಅಂದ್ಬಿಟ್ಟು ಆ ಕ್ಯಾಟ್ಲಾಗ್ ಬರೋ. ಆ ಕ್ಯಾಟ್ಲಾಗ್ ಕೊಡ್ತಾ ಹಾಂ, ಏನಿಲ್ಲ ಅಂದರೆ ಫುಲ್ ತೊಗೊಳ್ತಾ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋರು. ಇದರಲ್ಲಿ ಕೆಲಸ ಮಾಡೋರಿಲ್ಲ, ಅದೆಲ್ಲ ಏನು ಪಕ್ಕ ಅದೆಲ್ಲ ಇದಿರಲಿಲ್ಲ. ಕಾಮನ್ ಆರ್ಡಿನರಿ. ಇದಕ್ಕಿಂತ ಇನ್ನೊಂದಿದೆ, ಅದಕ್ಕಿಂತ ಅದರಪ್ಪ, ಅದು ಹೀರೋಯಿನ್ ಅಂತ ಅಂದ್ಬಿಟ್ಟು. ಹೀರೋಯಿನ್ ಅದು ವೆರಿ ಡೇಂಜರಸ್. ಅದು ಅಷ್ಟೇ, ಅದು ಹೆಂಗೆ ಅಂದರೆ ಅವನ್ನೆಲ್ಲ ಆಕಾಶದಲ್ಲಿ ತೇಲ್ತಾ ಇರೋಂಗೆ ಎಫೆಕ್ಟ್ ಆಗುತ್ತೆ. ತೊಗೊಂಡಿದ್ದೀನಿ ನಾನು ಕೂಡ, ಬಟ್ ಇವಾಗೆಲ್ಲ ಅದೆಲ್ಲ ಏನಿಲ್ಲ, ಕಂಪ್ಲೀಟ್ ಫಿನಿಶ್ ಆಗ್ಬಿಟ್ಟಿದೆ, ಅದೆಲ್ಲ ಹೋಯ್ತು ಅದೆಲ್ಲ. ಸೊ ಏನಾಯಿತು, ಹಾಂ ಅದೆಲ್ಲ ಅದ್ರ ಬಗ್ಗೆ ಏನು ಇದಿಲ್ಲ, ಕರೆಕ್ಟಾಗಿ ಮಾಡೋರು, ಅದೆಲ್ಲ ಇದಿಲ್ಲ. ಅಂದರೆ ಓವರ್ ಡೋಸ್ ತೊಗೊಳ್ತಾ ಇರಲಿಲ್ಲ, ಲೈಟಾಗಿ ತೊಗೊಳ್ಳೋರು. ಹಾಂ ತೊಗೊಳ್ಳೋರು. ಹೀರೋಯಿನ್ ಅಂದರೆ ಶೂಟಿಂಗ್ ಮಾಡೋ ಹೀರೋಯಿನ್ ತೊಗೊಳ್ತಾ ಇರಲಿಲ್ಲ, ಅದು ಸ್ವಲ್ಪ ಎಫೆಕ್ಟ್ ಆಗ್ತಾಯಿತ್ತು. ಚರಸ್ ತೊಗೊಂಬಿಡೋರು. ನಾನೇ ಎಷ್ಟು ಸರಿ ಕೊಟ್ಟಿದ್ದೀನಿ, ಅದೇನೋ ಇದಿಲ್ಲ. ಸೊ ಹೀರೋಯಿನ್ ಅಂದರೆ ಅದು ಚುನಾರಿ ಪೇಪರ್ ಬರುತ್ತೆ, ಚುನಾರಿ ಪೇಪರ್ ಒಳಗಡೆ ಹೀರೋಯಿನ್ ಪೌಡ್ರು, ಇಷ್ಟೇ ಪೌಡ್ರಿಗೆ 5,000 ರೂಪಾಯಿ 10,000 ರೂಪಾಯಿ ಬೆಲೆ. ಅದು ಆವಾಗೆಲ್ಲ 500,000 ಸಿಕ್ಕೋದು. ಈಗ ಬರೀ ಈಗ ಸಿಗ್ತಾ ಇದೆಯಲ್ಲ, ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಇಷ್ಟು ಪೌಡ್ರ್ ಹಾಕ್ಬಿಟ್ಟು ಚುನಾರಿ ಪೇಪರ್ ಇಟ್ಟು ಅದೊಂಥರ ಕೊಳವೆ ಬರ್ತಾಯಿತ್ತು. ಇಲ್ಲಿ ಕೆಳಗಡೆಯಿಂದ ಬೆಂಕಿ ಅಂಟಿಸೋದು, ಅದು ಹೊಗೆ ಹಿಂಗೆ ಬರುತ್ತೆ. ಹೊಗೆ ಬಂದಾಗ ಅಂತ ಕೊಳವೆನಲ್ಲಿ ಆ ಹೊಗೆನ ಎಳ್ಕೊಳ್ಳೋದು, ಅದು ಆ ಥರ ತಗೊಳ್ಳೋದು ಹೆರಾಯಿನ್. ಸೊ ಹಾಗೆ ಮಾಡ್ತಾಯಿದ್ದಿದ್ದು. ಸಂಜಯ್ ದತ್, ಕುಮಾರ್ ಗೌರವ್, ಆಮೇಲೆ ಅವರು ಫ್ರೆಂಡ್ಸು ಹೀಗೆಲ್ಲ ತಗೊಳ್ಳೋರು. ಅಂದರೆ ಅದಕ್ಕಿಂತ ಒಬ್ರು ಇದ್ದಾಯಿದ್ರು, ನಾನು ಅವ್ರ ಇಸ್ಕೊಂಬಂದು ಇವ್ರು ಕೊಡ್ತಾಯಿದ್ದೆ. ನಾನು ಡೈರೆಕ್ಟಾಗಿ ಕೊಡ್ತಾಯಿರಲಿಲ್ಲ. ಅದೇ ಹೇಳಿದ್ನಲ್ಲ, ಲಾಲ್ ಏನು ಸ್ಮಗ್ಲರ್ ಇದ್ನಲ್ಲ, ಅವ್ನು ಕೊಡ್ತಾಯಿದ್ದ ನನಗೆ. ಕೊಡೋರು, ಕೊಟ್ಬಿಟ್ಟು ಆಮೇಲೆ ಕ್ಯಾಟ್ಲಾಗ್ ಕೊಡೋನು. ಆ ಕ್ಯಾಟ್ಲಾಗ್ ತೊಗೊಂಡೋದ್ರೆ ಹೇಮಾಲಿನಿ, ರಾಜೇಶ್ ಖನ್ನಾ, ಧರ್ಮೇಂದ್ರ, ಆಮೇಲೆ ಲಕ್ಷ್ಮೀಕಾಂತ್ ಪ್ಯಾರಳಲ್, ಮ್ಯೂಸಿಕ್ ಡೈರೆಕ್ಟ್ರು, ಇವರೆಲ್ಲ ತೊಗೊಂಡೋಗಿ ತೋರಿಸೋದು. ನಾನು ಈ ಪೀಸ್ ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಬೇಕು ಅನ್ನೋರು. ನಾನು ಇಮ್ಮಿಡಿಯಾಗಿ ಯಾರಾಗ ಏನು ಬೇಕು ನಾನು ಕೇಳ್ಕೊಂಬರೋಣ. ಆಮೇಲೆ ಮಹಾರಾಜ ಫೋನ್ ಅಂತ, ಅವಾಗ ಲೇಟೆಸ್ಟ್ ಮಹಾರಾಣಿ ಫೋನ್ ಅಂತ ಬರೋದು, ಅದು ಹೇಮಾಲಿನಿಯವ್ರು ತೋರಿಸ್ತಾರೆ. ಈ ಫೋನ್ ನನಗೆ ಬೇಕು, ಎಷ್ಟಿದೆ ಫೋನಿಗೆ, ಎಲ್ಲ ನಂಗೆ ತೊಗೊಂಬ, ಒಂದು 4-5 ತೊಗೊಂಬಂದ್ಬಿಡು ಹೋಗು ಅಂತಂದರು. ಹಾಗೆ ನಾನು ಸೀದಾ ಟ್ಯಾಕ್ಸಿಲಿ ಹಾಕ್ಕೊಂಡು ಹೋಗೋದು. ಇವು ನಂಗೆ ಒಂದು ರೇಟ್ ಹೇಳಿದ್ರೆ ನಾನೊಂದು 200 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಅಲ್ಲಿ ಹೇಳೋದು. ಅದು ಹೇಳಿದ್ಮೇಲೆ ಅವರು ಇಷ್ಟೇನಾ ಅಂತಂದ್ಬಿಟ್ಟು ಇನ್ನೊಂದು 500 ರೂಪಾಯಿ ಅವ್ರು ನನಗೆ ಒಂದೊಂದು ಪೀಸ್ಗೆ 2 ಪೀಸ್ಗೆ ಕೊಟ್ಬಿಡೋರು. ಅಂದರೆ ಆಗಿನ ಕಾಲದಲ್ಲಿ ನನಗೆ ಏನೆಲ್ಲ ಅಂದರೂ ಕೂಡ ಒಂದು ದಿನಕ್ಕೆ 2,000, 3,000, 5,000 ಹಿಂಗೆ ಒಂದು ದಿನಕ್ಕೆ ದುಡ್ಡು ಬರೋದು. ಸೊ ಏನು ಮಾಡೋದು, ಆ ದುಡ್ಡು ಎತ್ಕೊಂಬಿಟ್ಟು ಇನ್ನೇನು ಮಾಡೋದಾಗ ಅದು ಇದು ರಾತ್ರಿ ಒಂದು ಡಿಸ್ಕೋಗೆ ಹೋಗೋದು, ರಾತ್ರಿ ಎಲ್ಲ ಡಿಸ್ಕೋಲ್ಲಿ ಕುಣಿಯೋದು ಬರೋದು. ಸೀಸರ್ ಪ್ಯಾಲೇಸ್ ಅಂತ ಒಂದು ಡಿಸ್ಕೋ ಇತ್ತು ಬ್ಯಾಂಡ್ರಾದಲ್ಲಿ, ಅಲ್ಲಿ ಡೈಲಿ ಎಂಟ್ರಿ ಅಲ್ಲೇ ಇರೋದು. ಆಮೇಲೆ ಅಲ್ಲಿ ನೋಡಿದ್ರೆ ಅವಾಗೆಲ್ಲ ಅರ್ಬಿಗಳು ಈ ಡ್ರೆಸ್ ಹಾಕೊಂಬರೋರು, ಅದು ವೈಟ್ ಡ್ರೆಸ್ ಫುಲ್ಲು ಇಲ್ಲಿ ತಲೆಗೆ ಸುತ್ಕೊಂಡು ಎಲ್ಲರೂ ಅಲ್ಲಿ ತರಿಸ್ಕೊಡಿದ್ದಾರೆ ಎಲ್ಲ. ಯಾಕೆ ಆ್ಯಶ್ ಅನ್ನೋರು ಅದಕ್ಕೆ ಅವೆಲ್ಲ. ಅದು ಬಾಂಬೆಲಿ ಮಾತ್ರ ಅದು ಕಾಮನ್ ಆಗ್ಬಿಟ್ಟಿತ್ತು. ಈ ಡ್ರಗ್ಸ್ ಅನ್ನೋದು ಯಾರು ಕಸ ಹೊಡೆಯೋನು ಡ್ರಗ್ಸ್ ಹೊಡೆಯೋನು ಎಲ್ಲ ಪ್ರತಿ ಆ ಥರ ಆಗ್ಬಿಟ್ಟಿದೆ ಅಲ್ಲೆಲ್ಲ. ಸೊ ಹಂಗಾಗಿ ಅವ್ರ ಜೊತೆ ಸೇರ್ಕೊಂಡ್ಮೇಲೆ ಈ ಥರ ಎಲ್ಲ ಅವ್ರ ಜೊತೆ ಇದ್ಕೊಂಡು ಈ ಥರ ಎಲ್ಲ ಇತ್ತು. ಆಮೇಲೆ ಏನಾಯಿತು,
ಅವಾಗ ಅಂದರೆ ಅವಾಗೆಲ್ಲ ದುಡ್ಡಿಗೆ ಏನೂ ಇಷ್ಟ ಇಲ್ಲ, ಏನೋ ಒಂದು 2 ಪೀಸು ಏನೋ ಮಾರ್ಕೊಂಬಂದರೆ ಇಮ್ಮಿಡಿಯಾಗಿ 500,000 ತೆಗ್ಬಿಡೋದು. ಆಮೇಲೆ ಅದು ತೊಗೊಂಡು ಅಲ್ಲಿ ಇಲ್ಲಿ ಸುತ್ತೋದು, ಕಟ್ಮಂಡು ಹೋಗೋದು, ಕೆಸಿನೋಗೋ ಆಡೋದು. ಕೆಸಿನ ಒಬ್ಬರ ಸಾಲ್ಟಿ ಅಂತ ಒಂದು ಹೋಟ್ಲಿತ್ತು, ಅಲ್ಲಿ ಕೆಸಿನೋ ಇತ್ತು. ಇಂಡಿಯಾದಲ್ಲಿ ಎಲ್ಲೂ ಕೆಸಿನೋ ಇರಲಿಲ್ಲ, ಅಲ್ಲಾಡೋದು. ಹಂಗೆ ಮಾಡಿಕೊಂಡು ಒಳ್ಳೆ ಲೈಫ್. ಆಗಿನ ಲೈಫ್ ತಕ್ಕಂತೆ ಏನು ಬೇಕೋ ಎಲ್ಲ ಮಾಡ್ಕೊಂಡು ಇದ್ಬಿಟ್ಟೆ. ಅದ್ರ ಬಗ್ಗೆ ನಾನು ಜ್ಞಾನ ಏನಿಲ್ಲ, ಏನು ಮಾಡ್ತಾಯಿದ್ದು ಸರಿನಾ ರೈಟಾ ಏನು ಯೋಚನೆ ಇಲ್ಲ. ದುಡ್ಡು ಬರ್ತಾಯಿದೆ, ಅದನ್ನ ಇನ್ವೆಸ್ಟ್ ಮಜಾ ಮಾಡು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಫ್ಯೂಚರ್ ಏನಾಗ್ಬೋದು ಅನ್ನೋ ಒಂದು ಇದೇ ಇಲ್ಲ ನನಗೆ. ಆಗೇನೋ ಇದ್ದಿದ್ರೆ ಡೆಫಿನೆಟಾಗಿ ಆಗಿನ ಕಾಲದಲ್ಲಿ ಒಳ್ಳೆ ಚೆನ್ನಾಗಿ ಸೇವ್ ಮಾಡ್ಬೋದಾಗಿತ್ತು ನಾನು. ಬಟ್ ಏನಂದರೆ ಮೈಂಡಲ್ಲೇನೋ ಬರ್ತಾಯಿದೆ ಇದೇ ಲೈಫ್ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಹೀಗಾಗಿ ಆಮೇಲೆ ಎಲ್ಲ ದೊಡ್ಡವ್ರ ಸವಾಸ, ಅವ್ರ ತಕ್ಕಂತೆ ನಾನು ಒಳ್ಳೊಳ್ಳೆ ಜೀನ್ಸು ಅದು ಒಳ್ಳೆ ಬಟ್ಟೆಗಳು ಹಾಕ್ಕೊಬೇಕು. ಅದೇ ಥರ ರ್ಯಾಂಗ್ಲರು, ಲೆವೈಸು ಏನು ಎಷ್ಟೇ ಕಾಸ್ಟ್ಲಿ ಆದರೂ ಬಿಡ್ತಾ ಇಲ್ಲ ಅವರು. ಯಾವ್ದು ಮನುಷ್ಯ ಅದು ದೊಡ್ಡ ಲೆವೆಲ್ಗೆ ಯಾವ್ದು ಇರ್ತೋ ಅದೇ ಥರ ಇರಲಿಕ್ಕೆ ನಾನು ಟ್ರೈ ಮಾಡಿಬಿಡ್ತಾಯಿದ್ದೆ. ಸೊ ಅದೇ ಥರ ದುಡ್ಡು ಬರ್ತಾಯಿತ್ತು ನನಗೆ. ಸೊ ಹಂಗಾಗಿ ಆಮೇಲೆ ಡಿಸ್ಕೋ ಡ್ಯಾನ್ಸರು ಆ ಪಿಕ್ಚರು ಶುರುವಾಯಿತು. ಅಂದರೆ ಕೆ ಮಹಾಜನ್ ಸರ್ ಹತ್ರ ನಾನು ಇದ್ಕೊಂಡೆ ಇದೆಲ್ಲ ನಾನು, ಅಂದರೆ ಶೂಟಿಂಗ್ ಇಲ್ಲದೆ ಇರುವಾಗ ಈ ಥರ ಎಲ್ಲ ಮಾಡ್ಕೊಂಡ್ಬಿಡ್ತಾಯಿದ್ದೆ, ದುಡ್ಡು ಕಾಸು ಮಾಡ್ಕೊಂಡ್ಬಿಡ್ತಾಯಿದ್ದೆ. ಶೂಟಿಂಗ್ ಇದ್ದರೆ ಹೋಗ್ಬಿಡ್ತಾಯಿದ್ದೆ ನಾನು, ಶೂಟಿಂಗ್ ಇದ್ದರೆ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಶೂಟಿಂಗ್ ಹೋಗ್ತಾ ಇರ್ಬೇಕೇನಾಯಿತು, ಡಿಸ್ಕೋ ಡ್ಯಾನ್ಸರ್ ಕೆ ಮಹಾಜನ್ ಸರ್ ಅಂತ ನದೀಮ್ ಸರ್ ಅಂತ ಒಬ್ಬರು ಅಸಿಸ್ಟೆಂಟ್ ಇದ್ದರು. ಅವ್ರಿಗೆ ನಾನು ತುಂಬ ಅಟ್ಯಾಚ್ಮೆಂಟು. ಅವ್ರಿಗೆ ಹೋಗಿ ಅವರು ಚೆನ್ನಾಗಿ ಮಾತಾಡ್ಸೋದು ಅವ್ರ ಹತ್ರ. ಸರ್ ಫೋಕಸ್ ಅಂದರೆ ಏನು, ಡೆನ್ಸಿಟಿ ಅಂದರೆ ಏನು ಎಲ್ಲ ಕೇಳೀನಿ. ಮ್ಯಾಗ್ಝಿನ್ ಲೋಡ್ ಮಾಡೋದು ಹೇಗೆ ಇದೆಲ್ಲ ಕೇಳೀನಿ. ಅವರೆಲ್ಲ ಅವರು ಭಾಳ ಭಾಳ ಬೇರೆ ಅಸಿಸ್ಟೆಂಟ್ಗಳು ಅವ್ರನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಯಾಕಂದರೆ ಈಗ ಅಪ್ರೆಂಟಿಸ್ ಇವರು ಕೆ ನದೀಮ್ ಖಾನ್ ಅವರು. ಈ ರಾಹಿ ಮಧುಮ್ ರಜಾ ಅಂತ ಇದ್ದರು ಗೊತ್ತಾ, ರಾಮಾಯಣ ಬರೆದವರು ರಾಹಿ ಮಧುಮ್ ರಜಾ ಅಂತ, ಅವ್ರ ಮಗ ಅವರು. ಸೊ ಅದಕ್ಕೋಸ್ಕರ ಅವರು ನಾನು ಭಾಳ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾಯಿದ್ದೆ. ಅವ್ರಿಗೆ ಇಮ್ಮಿಟ ಕಾಫಿ ತಂದು ಕೊಡ್ತಾಯಿದ್ದೆ, ಟೀ ತಂದು ಕೊಡ್ತಾಯಿದ್ದೆ. ಅವರು ನನ್ನ ಕಡೆ ಭಾಳ ಪ್ರೀತಿ. ಹಾಗೆ ಅವ್ರೇನು ಮಾಡಿದ್ರು, ನನಗೆ ಎಲ್ಲ ಹೇಳ್ಕೊಡೋರು. ನೋಡು, ಬ್ಲ್ಯಾಕ್ ಕಲರ್ ಒಳಗೆ ಕೈ ತೋರಿಸ್ಬಿಟ್ಟು ಯಾವ ರೀತಿ ಅದನ್ನು ಲೋಡ್ ಮಾಡಬೇಕು, ಆಮೇಲೆ ಯಾವ ರೀತಿ ಫೋಕಸ್ ಅಂದರೆ ಏನು, ಯಾವ ಥರ ಫೋಕಸ್ ಮಾಡಬೇಕು ಎಲ್ಲ ಕಂಪ್ಲೀಟ್ ನನಗೆ ಟ್ರೈನಿಂಗ್ ಕೊಡೋರು. ಆಮೇಲೆ ಏನಾಯಿತು, ಅವರು ಇಂಡಿವಿಜುವಲಾಗಿ ಒಂದು ಪಿಕ್ಚರ್ ಸಿಕ್ತು ಅವ್ರಿಗೆ, ಏಕ್ ಬಾರ್ ಫಿರ್, ಅದು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಅದಾದಮೇಲೆ ಅವರು ದೊಡ್ಡ ಹಿಟ್ ಅಂದರೆ ಅವ್ರದ್ದು ಡಿಸ್ಕೋ ಡ್ಯಾನ್ಸರ್ ಪಿಕ್ಚರು. ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಅಂತೂ ವರ್ಲ್ಡ್ ಫೇಮಸ್ ಆಗೋ ಸಾಂಗ್ ಅದು. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿ ಒಂದು ಸೀನ್ ಆ್ಯಕ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನು, ಲೈಟಿಂಗ್ ಎಲ್ಲ ನಾನು ಹೇಳಿದೆ ಸರ್ ನಾನು ಮಾಡ್ತೀನಿ ಅಂದ್ಬಿಟ್ಟು ಅದೇ ಥರ ನಿಮ್ಗೆ ಹೇಳಿದ್ದೀನಿ ಅದನ್ನು. ಅದು ಮಾಡಿ ಆಮೇಲೆ ಸ್ಟಾರ್ ಅನ್ನೋ ಪಿಕ್ಚರ್ ಬಿಡ್ಡುದು, ಅದು ನಾನೇ ಲೈಟಿಂಗ್ ಎಲ್ಲ ಮಾಡಿದೆ. ಆಮೇಲೆ ನೆಟ್ಗೆ ಸ್ವಲ್ಪ ದುಡ್ಡಿತ್ತು, ನೆಟ್ಗೆ ಬೆಂಗಳೂರು ಬಂದುಬಿಟ್ಟೆ.